ತಾಯಿ ಸೌಜನ್ಯ ಅವ್ರ ಹೆಸರಲ್ಲಿ ಒಂದಷ್ಟು ದುಡ್ಡು ಮಾಡ್ಕೊಂತ ಇದ್ದಾರೆ. ಯಾರ್ಯಾರು ಹೇಳ್ತಾರೆ ಅವರ ಮಕ್ಕಳನ್ನು ತಕೊಂಡೋಗಿ ಇದೇ ರೀತಿ ರೇಪ್ ಮಾಡ್ಲಿಕ್ಕೆ ಕೊಡ್ಲಿ ಅಲ್ಲಿ ಧರ್ಮಸ್ಥಳದಲ್ಲಿ ಇರೋ ಹೆಣ್ಮಕ್ಳನ್ನು ಕೊಂಡೋಗಿ ರೇಪ್ ಮಾಡ್ಲಿಕ್ಕೆ ಕೊಡ್ಲಿ ಕಾಸಾಗ್ತದಲ್ವಾ? ಸುಳ್ಳೇ ನಮ್ಮ ಮನೆ ದೇವರು ಅಂತ ಹೇಳಿದ್ರೆ ಹೇಳ್ಕೊಳ್ಳಿ, ಹಾಳಾಗಿ ಮಣ್ಣು ತಿಂದು ಹೋಗಿ ಆ ಅಣ್ಣಪ್ಪ ಮಂಜುನಾಥನ ಶಾಪ. ಬೇಳೆ ಬೇಯಿಸ್ಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ ಸೌಜನ್ಯ ಹೆಸರಲ್ಲಿ. ದಯವಿಟ್ಟು ಸೌಜನ್ಯನ ಒಂದು ಕೇಸಿನಲ್ಲಿ ಯಾರಾದ್ರೂ ವ್ಯೂಸ್ ಆಗ್ತದೆ, ಇದರಿಂದ ಯಾರ ಕೈಯಿಂದಾದ್ರೂ ದುಡ್ಡು ಎತ್ತಬಹುದು, ಇಂತ ಯೋಚನೆಗೆ ಬಂದ್ರೆ ಈ ವಿಚಾರಕ್ಕೆ ನಾವು ಬಂದ್ಬಿಟ್ರೆ ಯಾರೋ ದುಡ್ಡು ಕೊಟ್ಬಿಡ್ತಾರೆ, ಸರ್ವನಾಶ. ಎಷ್ಟು ಕೇಸ್ಗಳು ಬಿದ್ದಿದೆ ಸರ್? ನಾನು ಹಿಂದೂ ಜಾಗರಣೆ ವೇದಿಕೆಯಲ್ಲಿ ಇರುವಾಗಲೇ ಸಾಧಾರಣ 34-35 ಕೇಸುಗಳು. ಮಹೇಶ್ ಶೆಟ್ಟಿ ಅವ್ರದ್ದು ಎಷ್ಟು ಕಾರ್ಗಳಿದೆ ಸರ್? ಭಾರತ ದೇಶದಲ್ಲಿ ಇಡೀ ದೇಶದಲ್ಲಿ ಸಿಗುದಿಲ್ಲ. ನಮ್ಮ ಯೋಗ್ಯತೆಗೆ ಒಂದು ಗಾಡಿ ತಗೊಳ್ಳುವಂತದ್ದು ಪರಿಸ್ಥಿತಿ ಇಲ್ಲ. ಮಗಳು ಲಾ ಮಾಡಿದ್ದಾಳೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಸ್ಕೂಲಲ್ಲಿ ಕಾಲೇಜಲ್ಲಿ ನಡೆದಿರೋದು. ಮತ್ತೆ ಇದಾದ್ಮೇಲೆ ಏನು ಸೌಜನ್ಯ ಅವರ ತಾಯಿ ಅವ್ರ ಬಗ್ಗೆ ಒಂದಷ್ಟು ಮಾತಾಡ್ತಾರೆ. ಸೌಜನ್ಯ ಅವರ ತಾಯಿ ಸೌಜನ್ಯ ಅವ್ರ ಹೆಸರಲ್ಲಿ ಒಂದಷ್ಟು ದುಡ್ಡು ಮಾಡ್ಕೊಂತ ಇದ್ದಾರೆ. ಆಯ್ತಪ್ಪ, ಯಾರ್ಯಾರು ಹೇಳ್ತಾರೆ ಅವರ ಮಕ್ಕಳನ್ನು ತಕೊಂಡೋಗಿ ಇದೇ ರೀತಿ ರೇಪ್ ಮಾಡ್ಲಿಕ್ಕೆ ಕೊಡ್ಲಿ ಅಲ್ಲಿ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ. ಇವರ ಮನೆಯ ಹೆಣ್ಮಕ್ಳನ್ನು, ಇವರ ತಂಗಿಯರನ್ನು, ಇವರ ಹೆಣ್ಮಕ್ಳನ್ನು ಕೊಂಡೋಗಿ ರೇಪ್ ಮಾಡ್ಲಿಕ್ಕೆ ಕೊಡ್ಲಿ ಕಾಸಾಗ್ತದಲ್ವಾ? ಈಗ ಸೌಜನ್ಯಳ ತಾಯಿ ದುಡ್ಡು ಮಾಡ್ಲಿಕ್ಕೆ ಇದನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವರ ಹೆಣ್ಮಕ್ಳನ್ನು ಕೊಂಡೋಗಿ ಅದೇ ಅತ್ಯಾಚಾರಿಗಳೇ ಸೌಜನ್ಯ ರೇಪ್ ಮಾಡಿದವರಿಗೆ ಇವರ ಮನೆ ಹೆಣ್ಮಕ್ಳನ್ನು ಕೊಂಡೋಗಿ ಕೊಡ್ಬೋದಲ್ಲ? ಹಾಗಾದ್ರೆ ಇವರಿಗೆ ಯಾರು ಈ ಅಪಪ್ರಚಾರ ಮಾಡ್ತಾ ಇದ್ದಾರೆ ಕೊಡ್ಬೋದಲ್ಲ ಅವರಿಗೆ? ಹೌದು, ಕಾಸಾಗ್ತದಲ್ವಾ? ಹೌದು. ಈಗ ಇವರೆಷ್ಟು ಅಪಪ್ರಚಾರ ಮಾಡಿದ ಈಗ ಕಾಸಿಗೋಸ್ಕರ ಅಲ್ವಾ? ಈ ರೀತಿ ಅಪಪ್ರಚಾರ ಮಾಡಿ ಕಾಸು ಮಾಡ್ಬೋದಲ್ಲ? ಹಾಗಾದ್ರೆ ಮಾಡ್ಲಿ, ನಮ್ಗೇನ್ ತಲೆಬಿಸಿ ಇಲ್ಲ. ನಾವು ಹೇಳ್ತೇವೆ ಅಲ್ಲಿ ಹೊಂಡ ಇದೆ, ಅಲ್ಲಿ ಬಾವಿ ಇದೆ, ಬಿದ್ದು ಸಾಯ್ತೀಯಾ, ಹೋಗ್ಬೇಡ ಅಂತ ಹೇಳ್ಬೋದು. ಇಲ್ಲ ನಾನು ಹೋಗ್ತೇನೆ, ಸಾಯ್ತೇನೆ, ಸಾಯಿ, ನಮ್ಗೇನು? ಇದು ನಮ್ಮ ಮಧ್ಯೆ ಇರುವಂತದ್ದು. ಹೇಳ್ತೀನಿ ನನಗೆ, ನಾನು ಟಾಯ್ಲೆಟ್ ಅಲ್ಲಿ ಕೂತ್ಕೊಂಡು ಏನೋ ತಿಂತ ಇರ್ತಾರೆ. ಟಾಯ್ಲೆಟ್ ಅಲ್ಲಿ ತಿನ್ಬಾರ್ದು ಮಾರ, ಮುಳುಗಿಸಿ ತಿಂತೇನೆ ಅಂತ. ತಿಂದು ಸಾಯಿ ನೀನ್, ನಮ್ಗೇನು? ನಾವು ಅದೇ ಹೇಳುದು. ನೀವು ಸಾಯಿರಿ, ನಾವು ಸತ್ಯವನ್ನು ಪ್ರತಿಪಾದನೆ ಮಾಡ್ತೇವೆ. ಆ ಸತ್ಯವನ್ನು ಈ ಸಮಾಜದ ಮುಂದೆ ಇಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನೀವು ಸುಳ್ಳನ್ನೇ ಪ್ರತಿಪಾದನೆ ಮಾಡೋದು, ಸುಳ್ಳೇ ನಮ್ಮ ಮನೆ ದೇವರು ಅಂತ ಹೇಳಿದ್ರೆ ಹೇಳ್ಕೊಳ್ಳಿ, ಹಾಳಾಗಿ ಮಣ್ಣು ತಿಂದು ಹೋಗಿ ಆ ಅಣ್ಣಪ್ಪ ಮಂಜುನಾಥನ ಶಾಪ, ನಮ್ಗೇನು? ಮತ್ತೆ ಸಮೀರ್ ಏನು ವಿಡಿಯೋ ಮಾಡಿದಾನೋ ಇನ್ನು ಮುಂದಕ್ಕೂ ಮಾಡ್ತಾನೆ. ಸಮೀರ್ ತಪ್ಪೇನು ಸರ್? ಇದಾದ ಮೇಲೆ ಕೆಲವರು ಏನಾಗ್ತದೆ ಅಂತಂದ್ರೆ, ನಿಮ್ ಗಮನಕ್ಕೂ ಬಂದಿದೆ, ಕೆಲವರು ಇದನ್ನು ಬೇಳೆ ಬೇಯಿಸ್ಕೊಳ್ಳುವಂತ ಕೆಲಸ ಮಾಡ್ತಿದ್ದಾರೆ ಸೌಜನ್ಯ ಹೆಸರಲ್ಲಿ. ಸುಮ್ಮನೆ ಅನಾವಶ್ಯಕವಾಗಿ. ಖಂಡಿತ ಅದು ನೋಡಿ, ನಾನು ಒಂದು ಹೇಳ್ತೇನೆ, ದಯವಿಟ್ಟು ಯಾರು ಬೇಕಾದ್ರೆ ಈ ವಿಡಿಯೋವನ್ನು ನೋಡಿದವರು ಎಲ್ರಿಗೂ ಒಂದು ಸೂಚನೆ ಅಂತ ತಿಳ್ಕೊಳ್ಳಿ, ಬೇಕಾದ್ರೆ ನನ್ನ ಮನವಿ ಅಂತ ತಿಳ್ಕೊಳ್ಳಿ, ಒಂದು ಸೂಚನೆ ಅಂತ ತಿಳ್ಕೊಳ್ಳಿ, ಒಂದು ಎಚ್ಚರಿಕೆ ಅಂತ ತಿಳ್ಕೊಳ್ಳಿ. ದಯವಿಟ್ಟು ಸೌಜನ್ಯನ ಒಂದು ಕೇಸಿನಲ್ಲಿ ಯಾರಾದ್ರೂ ವ್ಯೂಸ್ ಆಗ್ತದೆ, ಇದರಿಂದ ಯಾರ ಕೈಯಿಂದಾದ್ರೂ ದುಡ್ಡು ಎತ್ತಬಹುದು, ಇಂತ ಯೋಚನೆಗೆ ಬಂದ್ರೆ ಈ ವಿಚಾರಕ್ಕೆ ನಾವು ಬಂದ್ಬಿಟ್ರೆ ಯಾರೋ ದುಡ್ಡು ಕೊಟ್ಬಿಡ್ತಾರೆ, ಸರ್ವನಾಶ ಆಗ್ತಾರೆ. ತಪ್ಪದು, ಸರ್ವನಾಶ ಆಗ್ತಾರಂತ ಆದ ಉದಾಹರಣೆ ನಿಮ್ಗೂ ಗೊತ್ತಿದೆ. ಅಲ್ಲ, ನಿಜವಾದ ಪತ್ರಕರ್ತನಾಗಿದ್ರೆ ಅದು ಬೇಕಾಗಿಲ್ಲ. ಮಾಡ್ತಾ ಇದ್ದಾರಲ್ಲ ಸರ್, ಆದ್ರು ಹೌದು, ಮಾಡಿದವರಿಗೆ ಎಲ್ಲೋದ್ರು ನಾನು ಹೇಳುದಿಲ್ಲ, ನಾಶವಾಗ್ತಾ ಇದ್ದಾರೆ, ಹೇಳುವುದಿಲ್ಲ, ನನ್ನ ಮಾತಲ್ಲ ಅದು. ನನ್ನನ್ನು ಎಷ್ಟು ತೇಜವಡೆ ಮಾಡಿದಂತ ಮೀಡಿಯಾಗಳನ್ನು ಕೂಡ ನಾವು ಮಾತಾಡುವುದಿಲ್ಲ, ನಮ್ಗೆ ಬೇಡ ಅದು. ನಾವು ಕ್ಷಮಾಮಯಿಗಳು. ನಮ್ಗೆ ಅಣ್ಣಪ್ಪ ಮಂಜುನಾಥ ಕೊಟ್ಟಂತ ಒಂದು ಜ್ಞಾನ ಏನಂತ ಹೇಳಿದ್ರೆ ಕ್ಷಮಾಮಯಿ. ಯಾವಾಗ ತಮ್ಮ ತಪ್ಪನ್ನು ಒಪ್ಪಿಕೊಂಡು ಬರ್ತಾನೆ ಅವನಿಗೆ ಕ್ಷಮೆ ಕೊಡುವುದೇ ನಮ್ಮ ಉದ್ದೇಶ ಇರುವಂತದ್ದು. ಸರ್, 13 ವರ್ಷದಿಂದ ಶಾಂತಿಯುತ ಹೋರಾಟ ಮಾಡ್ಕೊಂಡ್ ಬರ್ತಿದ್ದೀರಿ. ಇನ್ನು ಮುಂದಕ್ಕೂ ಕೂಡ ಶಾಂತಿಯುತ ಹೋರಾಟ ಅದೇ ತರನೇ ಮುಂದುವರಿಯುತ್ತೆ ಸರ್? ಶಾಂತಿಯುತ ಹೋರಾಟವೇ ಮುಂದುವರಿಯುತ್ತದೆ, ಅದ್ರ ನಂಬಿಕೆ ಇದೆ. ಕ್ರಾಂತಿ ಆದ್ರೂ ಕೂಡ ಸಂದೇಹ ಬೇಡ.
ಈಗಿನ ಈ ಪರಿಸ್ಥಿತಿಗಳನ್ನು ನೋಡಿದ್ರೆ ಇದೇ ರೀತಿ ನಾವು ಹೋರಾಟಕ್ಕೆ ಕರೆ ಕೊಡ್ತೇವೆ. ಇದೇ ರೀತಿ ಸ್ಟೇ ತಂದ್ರೆ ಈಗ ಒಂದು ಸಲಕ್ಕೆ ಮಾಪಿ ಇದೆ, ಇನ್ನೊಂದು ಸಲ ಸ್ಟೇ ತಂದ್ರೆ ಉಗ್ರ ಹೋರಾಟ. ಜನಗಳೇ ಎದ್ದು ಜನಾದೇಶಕ್ಕೆ ಹೊರಟ್ರೆ, ಈ ದೇಶದ ಕಾನೂನನ್ನೇ ಪ್ರಶ್ನೆ ಮಾಡಿದ್ರೆ, ಬೀದಿಯಲ್ಲಿ ನಿಂತು ಏನ್ ಮಾಡ್ತೀರಿ? ನಾವು ಇದಕ್ಕೆ ಬಾಧ್ಯರಲ್ಲ. ಅಲ್ಲ, ಈಗಾಗಲೇ ಆ ಒಂದು ಸಮೀಪದಲ್ಲೇ ನಾವು ಇದ್ದೀವಿ. ಖಂಡಿತ ಜನರೇ ಎದ್ದೇಳ್ತಿದ್ರೆ ಖಂಡಿತ ಪ್ರಜಾಪ್ರಭುತ್ವ ಖಂಡಿತ. ಇವತ್ತು ನೋಡಿ, ಸೌಜನ್ಯ ಮನೆಯಲ್ಲಿ ಬಂದವರು ಇಲ್ಲ, ನಾವು ಧರ್ಮಸ್ಥಳ ದೇವಸ್ಥಾನದಲ್ಲಿ ಹೋಗಿ ಭಜನೆ ಮಾಡಿಯೇ ಕೂತ್ಕೊಳ್ತಾವೆ, ನ್ಯಾಯ ಸಿಕ್ಕುವ ತನಕ ಎದ್ದೇ ಹೇಳುವುದಿಲ್ಲ ಅಂತ ಹೇಳ್ತಿದ್ರು. ಏನ್ ಮಾಡಿದೆ ನಾನು? ಅಮ್ಮ ತಾಯಿ ಬೇಡ, ಇನ್ನೂ ಇದೆ ಅವಕಾಶ ನಮ್ಗೆ, ಇನ್ನು ನಮ್ಗೆ ಅವಕಾಶ ಇದೆ, ಇನ್ನೂ ಇದೆ ಅವಕಾಶ. ಅಂಗಲಾಜಿ ಕಲಿಸಿಕೊಟ್ಟೆವು ಅವರನ್ನು. ಯಾಕೆ? ಶಾಂತಿ ಎಲ್ಲಿ ತನಕ? ಆ ಶಾಂತಿಯ ಕಟ್ಟೆ ಯಾವತ್ತು ಒಡೆಯುತ್ತದ ಆವತ್ತು ಅನಾಹುತ ಖಂಡಿತ, ಅವತ್ತು ನ್ಯಾಯ ಸಿಕ್ಕೇ ಸಿಗ್ತದೆ. ಸರ್, ಇಲ್ಲಿವರೆಗೂ ಮಹೇಶ್ ಶೆಟ್ಟಿ ಅವರ ಮೇಲೆ ಎಷ್ಟು ಕೇಸ್ ಕೊಟ್ಟಿದೆ ಸರ್? ನನ್ನ ಮೇಲೆ ಸಾಧಾರಣ ನಾನು ಹಿಂದೂ ಜಾಗರಣೆ ವೇದಿಕೆಯಲ್ಲಿರುವಾಗಲೇ ಸಾಧಾರಣ 34-35 ಕೇಸುಗಳಿದ್ದು. 1998ರಲ್ಲಿ ನನ್ನ ಮೇಲೆ ಇದ್ದಂತ ಕೇಸು 3 ಕೇಸ್ ಇದ್ದದ್ದು ಪಿಟ್ಟಿ ಕೇಸುಗಳು. ಪಿಟ್ಟಿ ಕೇಸುಗಳು ಹೇಗಂತ ಹೇಳಿದ್ರೆ, ಮಾರ್ಗದಲ್ಲಿ ಈಗ ಜಗಳ ಆಡುವಾಗ ಬಳಿ ಮಗ ರಂಡೆ ಮಗ ಅಂತ ಹೇಳಿ ಬೈಕೊಂಡದಂತ ಕೇಸುಗಳು. ಅದೆಲ್ಲ ಕೇಸುಗಳಲ್ಲ. ಅದು ಆ ಹೊತ್ತಿಗೆ ನಮ್ದು ನಾನು ಹೇಳಿದಲ್ಲ, ರಾಜ್ಯಕ್ಕೆ ಜಂಜಾಟ. ಅಣ್ಣ ಮತ್ತು ತಮ್ಮಂದಿರ ಜಗಳ, ಪ್ರಭಾಕರ ಬಂಗೇರ್ರ ಮತ್ತು ವಸಂತ ಬಂಗೇರ್ರ ಮಧ್ಯದಲ್ಲಿ ನಾವಿದ್ದದ್ದು. ಆಗ ವಸಂತ ಬಂಗೇರ್ ನನ್ನ ಮೇಲೆ ಮುದ್ದಮಾಗಿ 1998ರಲ್ಲಿ ರೌಡಿ ಲಿಸ್ಟ್ ಹಾಕಿಸ್ತಾರೆ. ಮಂಜುನಾಥ ಶೆಟ್ಟಿ ಅಂತ ಹೇಳಿ ಆಗ ಎಸ್ಐ ಇರುವಂತದ್ದು. ರೌಡಿ ಶೀಟರ್ ನನ್ನ ರೌಡಿ ಶೀಟರ್ ಹಾಕಿದ್ದವರು ಮಂಜುನಾಥ ಶೆಟ್ಟಿ ಅಂತ ಹೇಳಿ ಎಸ್ಐ ಅವರು. 3 ಆಗಿನ ಕಾನೂನು ಹೇಗಿತ್ತು ಅಂತ ಹೇಳಿದ್ರೆ, ಒಬ್ಬನ ಮೇಲೆ ಸಾಧಾರಣ 9ರಿಂದ 10 ಕೇಸ್ ಇರಬೇಕು. ಅದರಲ್ಲಿ 1-2 ತ್ರಿನೋಟ್ಸೇನ್ ಇರಬೇಕು, ಇಲ್ಲಾದ್ರೆ ದರೋಡೆ ಗಿರಡೆ ಇಂಥ ಕೇಸುಗಳಿರ್ಬೇಕು. ಅದರಲ್ಲಿ ಕೂಡ ಕನ್ವಿನ್ಸನ್ ಆಗಿರ್ಬೇಕು. ಅಂತ ಕೇಸುಗಳು ಇದ್ದವನಿಗೆ ರೌಡಿ ಲಿಸ್ಟ್ ಹಾಕ್ಲಿಕ್ಕೆ ಪರ್ಮಿಷನ್ ಇದ್ದದಾಗ. ಆದ್ರೂ ಕೂಡ ಇದನ್ನ ಏನ್ ಮಾಡಿದ್ರೆ, ನಮ್ಮನ್ನು ಕಮ್ಯುನಲ್ ಗುಂಡ ಅಂತ ಹೇಳಿ ಆ 3 ಪಿಟ್ಟಿ ಕೇಸನ್ನು ಇಟ್ಕೊಂಡು ನನ್ನ ಮೇಲೆ ರೌಡಿ ಲಿಸ್ಟ್ ಮಾಡಿದ್ದಾರೆ. ಅದರ ಮೇಲೆ ಒಂದು ಕಡೆಯಲ್ಲಿ ಸಿಕ್ಕಿದಾಗ ಹತ್ತಿದ್ದಾರೆ ಅವರು. ನೀನು ಮಾಡ್ತಾ ಇರೋದು ಒಳ್ಳೆ ಕೆಲಸ ಮಹೇಶ್ ಶೆಟ್ಟಿ, ಸರ್ಕಾರ ನಮ್ಮಿಂದ ಮಾಡಿಸಿದೆ, ನಿನ್ನ ಮೇಲೆ ರೌಡಿ ಲಿಸ್ಟ್ ಮಾಡುವಂಥದ್ದಲ್ಲ. ಆ ಹೊತ್ತಿನಲ್ಲಿ ತಪ್ಪಾಗಿ ಮಾಡಿದ್ದೇವೆ ಅಂತ ಹೇಳಿ ಕೈ ಮುಗಿದು ಕೂಗಿದ್ದಾರೆ ನನ್ನ ಹತ್ರ ಅವರು, ಆ ಇನ್ಸ್ಪೆಕ್ಟರ್. ಪಶ್ಚಾತ್ತಾಪ. ಇದೆಲ್ಲ ರಾಜ್ಯಕ್ಕೆ ಪ್ರೇರಿತವಾಗಿ ಆಗಿರುವಂಥದ್ದು. ಮತ್ತೆ ಅದರ ಮೇಲೆ ನನ್ನ ಮೇಲೆ ಸಾಧಾರಣ ಸೌಜನ್ಯನ ಹೋರಾಟಕ್ಕೆ ಬರುವ ತನಕ ಸಾಧಾರಣ ಒಂದು 6-7 ವರ್ಷ ಒಂದೇ ಒಂದು ಕೇಸ್ ಇಲ್ಲ. ನಾವು ರಸ್ತೆಗೆ ಇಳಿಲಿಲ್ಲ. ನಾವು ಮನೆ ಆಯ್ತು, ನಮ್ಮ ತೋಟ ಆಯ್ತು, ನಾವು ಆಯ್ತು, ನಮ್ಮ ಕೆಲಸ ಆಯ್ತು, ನಮ್ದು ಕೂಲಿ ಕಾರ್ಮಿಕರು ನಾವು ಕೂಡ, ನಮ್ದು ಕೃಷಿ ಆಯ್ತು. ಇದು ಬಿಟ್ಟು ನಾನು ರಸ್ತೆಗೆ ಇಳಿದವಲ್ಲ. ಸೌಜನ್ಯನ ಹೋರಾಟಕ್ಕೆ ಬಂದ ಮೇಲೆ ಈಗ ಒಂದು 10-13-15 ಕೇಸ್ ಇರಬೇಕು, ಗೊತ್ತಿಲ್ಲ ಎಷ್ಟು ಇದೆ ಅಂತ ಹೇಳಿ. ಕೋರ್ಟ್ ಕಚೇರಿ ಅಲಿತಾ ಇದ್ದೇವೆ. ಹುಡುಗರು ಹೇಳ್ತಾರೆ, ಇವತ್ತು ಅಲ್ಲಿ ಕೋರ್ಟಿಗೆ ಉಂಟು, ಇಲ್ಲಿ ಕೋರ್ಟಿಗೆ ಉಂಟು, ನಾಳೆ ಅಲ್ಲಿ ಉಂಟು, ನಾಳೆ ಇಲ್ಲಿ ಉಂಟು ಅಂತ ಹೇಳಿ ಹೋಗುದು. ಅದು ಎಷ್ಟುಂಟು ಎಷ್ಟು ಬಿಟ್ಟಿದೆ ಗೊತ್ತಿಲ್ಲ ನಮಗೆ. ನಿಮ್ಗೆ ಕುಟುಂಬ ಇದೆ ಅಲ್ವಾ ಸರ್? ಕುಟುಂಬ ಇದೆ, ಸಮಯ ಇದೆ. ಈಗ ಇದ್ದ ಏನಿಲ್ಲ ಅಂದ್ರೆ ಕುಟುಂಬ. ಮಹೇಶ್, ಕುಟುಂಬಕ್ಕೆ ಸ್ವಲ್ಪ, ಸಮಾಜಕ್ಕೆ ಜಾಸ್ತಿ ಆಗಿದೆ ಈಗ ನಮ್ದು. ಎಲ್ಲಿವರೆಗೂ? ಅದು ಸಾಯೋ ತನಕ. ಈ ಮಣ್ಣು ಬಿಡುದಿಲ್ಲಲ್ಲ ನಾವು ಹುಟ್ಟಿರೋದೇ ಅದಕ್ಕೆ. ನಮ್ಮ ಕರ್ಮಭೂಮಿ ಇದು ಸ್ವಾಮಿ. ಋಣ ತೀರ್ಸ್ಲೇಬೇಕು. ನಾವು ಮತ್ತೆ ಎಲ್ಲರಾಗೆ ಮೋಕ್ಷ ಬೇಕು ಅಂತ ಕೇಳ್ಕೊಳ್ಳೋರಲ್ಲ. ಪುನಃ ಇಲ್ಲಿಗೆ ಬರ್ಬೇಕು, ನನಗೆ ಇಲ್ಲೇ ಬರ್ಬೇಕು ನನಗೆ. ಮಹೇಶ್ ಶೆಟ್ಟಿ ಅವರು ನೋಡೋಕೆ ಸಿಂಪಲ್ ಸರ್. ಸಿಂಪಲ್ ನೀವು ಹೇಳುದಲ್ಲ, ನಾವು ಇರೋದೇ ಸಿಂಪಲ್. ಅವರ ದಿನನಿತ್ಯ ಕೆಲಸ ಕಾರ್ಯ ಏನು? ನಿತ್ಯ ಹೇಳ್ತೇವೆ, ಬೆಳಿಗ್ಗೆ ಹೇಳ್ತೇವೆ, ಒಂದು 5 ಗಂಟೆಗೆ ಹೇಳ್ತೇವೆ, 4:30 ಗಂಟೆಗೆ ಹೇಳ್ತೇವೆ, ನಿತ್ಯ ಅನುಷ್ಠಾನ ಮಾಡ್ತೇವೆ, ಸಂಧ್ಯಾ ವಂದನ ಮಾಡ್ತೇವೆ, ಪೂಜೆ ಮಾಡ್ತೇವೆ.
ವೇದಗಳನ್ನು ಪುರಾಣಗಳನ್ನು ಓದುವಂಥದ್ದು ನಮಗೆ ತಿಳಿದ ಮಟ್ಟಿಗೆ, ಜಾಸ್ತಿ ಇಲ್ಲ. ನಮ್ಗೆ ಎಷ್ಟು ಬೇಕು, ಹೊಟ್ಟೆಗೆ ಎಷ್ಟು ಅನ್ನ ಬೇಕು ಅಷ್ಟೇ. ನಮ್ಮ ಮನಸ್ಸಿಗೆ ಎಷ್ಟು ಮುದ ನೀಡುವಂಥ ವೇದ ಪುರಾಣಗಳನ್ನು ಪಾರಾಯಣ ಮಾಡುವಂಥದ್ದು ಮಾಡ್ತೇವೆ. ಸತ್ಯವನ್ನು ಮಾತಾಡ್ತೇವೆ, ಸತ್ಯದಲ್ಲಿ ಬದುಕಬೇಕಂತ ಹೇಳ್ತೇವೆ. ನಮ್ಮ ಹುಡುಗರಿಗೂ ಕೂಡ ಅದನ್ನೇ ಹೇಳೋದು ನಾನು, ಬೇರೆ ಏನನ್ನೇ ಹೇಳೋದಿಲ್ಲ. ಏನು ಬೇಕಾದ್ರೆ ಮಾಡಿ, ನನ್ನ ಹೆಸರಿಗೆ ಹೇಳ್ಕೊಂಡೆಲ್ಲ ಅದು ಸುಳ್ಳು ಮಾಡಿದರೆ ಹಾಳಾಗಿ ಮಣ್ಣು ತಿಂದು ಹೋಗ್ತೀರಿ ನೀವು ಸಹ ಅಂತ ಹೇಳೋದು ನಾನು. ನಮ್ಮ ಹುಡುಗರ ಹತ್ರ ಬೇಕಾದ್ರೆ ಕೇಳಿ, ನೀವು ಯಾರನ್ನು ಬೇಕಾದ್ರೆ ಮಾತಾಡಿಸಿ, ಅವರಿಗೆ ಕೂಡ ಇದನ್ನೇ ಹೇಳೋದು, ಸತ್ಯವನ್ನೇ ಮಾತಾಡಿ. ನಿಮ್ಮ ಹೊಟ್ಟೆಗೆ ಗತಿ ಇಲ್ಲ ಅಂತ ಹೇಳಿ ತಿನ್ಲಿಕ್ಕೆ ಹೋಗ್ಬೇಡಿ, ಸತ್ಯ ನುಡಿಬೇಕು. ಹಾ. ಮಹೇಶ್ ಶೆಟ್ಟಿ ಅವ್ರ ಹತ್ರ ಎಷ್ಟು ಕಾರ್ಗಳಿದೆ ಸರ್? ನನ್ನ ಹತ್ರ ನೋಡಿ, ಇದು ಐಕಾನ್ ಕಾರ್. ಇದು ಇಲ್ಲಿ ಭಾರತ ದೇಶದಲ್ಲಿ, ಇಡೀ ದೇಶದಲ್ಲಿ ಸಿಗುವುದಿಲ್ಲ. ಇದಕ್ಕೆ 14 ವರ್ಷ 15 ವರ್ಷ ಆಗ್ತಾ ಬಂತು. ನಮ್ಮ ಯೋಗ್ಯತೆಗೆ ಒಂದು ಗಾಡಿ ತಗೊಳ್ಳುವಂಥದ್ದು ಪರಿಸ್ಥಿತಿ ಇಲ್ಲ. ಈಗೆಲ್ಲ ಹೋಗಿದೆ, ಹಾಳಾಗಿದೆ. ನೋಡ್ಲಿಕ್ಕೆ ಮಾತ್ರ ಚೆಂದ ಇದೆ. ಇದರಲ್ಲೇ ಓಡಾಡೋದು. ಇಡೀ ನಮ್ಮ ಹೋರಾಟದ ಶಕ್ತಿ ಈ ಗಾಡಿ. ಇದು ಎಷ್ಟು ವರ್ಷದಿಂದ ನಿಮ್ ಜೊತೆಲಿದೆ ಸರ್? ಇದೀಗ 15 ವರ್ಷ ಆಯ್ತು ನಿಮ್ ಜೊತೆಲಿದೆ. ಹಾ. ನಿಮ್ಮ ಜೊತೆಲಿ ಹೋರಾಟಗಳನ್ನ ಇದು ಕೂಡ ನೋಡ್ತಾ ಕಾರು ಇದು ಕೂಡ ಅದು ಕೂಡ ಇವತ್ತು ನಮ್ಮನ್ನು ಎಲ್ಲಿಯೂ ಕೂಡ ಒಂದು ಮಧ್ಯದಲ್ಲಿ ಬಿಟ್ಟು ಬಂದಂತ ಉದಾಹರಣೆ ಇಲ್ಲ ಈ 15 ವರ್ಷದಲ್ಲಿ. ತುಂಬಾ ಕೆಲಸ ಮಾಡ್ತದೆ ಅದು. ಹಾಗಾಗಿ ಹಾಗೆ ಇರ್ಲಿ ಅಂತ ಅದರಲ್ಲೇ ಓಡಾಡು ಅಂತ ಹೇಳಿ. ಮತ್ತೆ ನಮ್ಮ ಏನಂತ ಹೇಳಿದ್ರೆ, ನಾವಿವತ್ತೊಂದು ಹೊಸ ಚಡ್ಡಿ ತಗೊಂಡ್ರು ಕೂಡ ಅದು ವಾಟ್ಸಪ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಹಾಕ್ತಾರೆ. ಅದಕ್ಕೋಸ್ಕರ ಬಹಳ ಯೋಚನೆ ಮಾಡ್ತೇವೆ ನಾವು. ತಗೊಳ್ಳುವಂತ ಪರಿಸ್ಥಿತಿ ಇಲ್ಲ. ಒಂದು ಒಳ್ಳೆ ಹೋಟೆಲ್ ಹೋಗಿ ಊಟ ಮಾಡಿದ್ರು ನೋಡಿ, ಹೈಫೈ ಹೋಟ್ಲಲ್ಲಿ ಊಟ ಮಾಡ್ತಾರೆ ಅಂತ ಹೇಳ್ತಾರೆ. ನಿಮ್ ದುಡ್ಡಲ್ಲಿ ನೀವು ತಗೊಂಡು ಟ್ಯಾಕ್ಸ್ ಇಲ್ಲ. ಆದ್ರೂ ಕಷ್ಟ ಇದೆ ನಮ್ಗೆ ಬದುಕಲಿಕ್ಕೆ. ಈ ರೀತಿಯ ವಾತಾವರಣ ನಮ್ದು. ಇದು ನಿಮ್ಮ ಮನೆ? ಇದು ನಮ್ಮ ಮನೆ ಇರುವಂತದ್ದು. ಈಗ ಸರ್ ಆಗ್ಲೇ ಕೇಳ್ಬೇಕು ಅನ್ಕೊಂಡೆ, ನಿಮ್ಮ ವಿವಾಹ ಆಗಿದ್ದು ಯಾವಾಗ ಸರ್? ಅದು ಸ್ವಲ್ಪ ಕೇಳ್ಬೇಕಂತ ಈಗ ಹೆಂಡತಿ ಹತ್ರ 2000 ಅಂತ 2000 ಮರ್ತು ಬಿಟ್ಟಿದೆ. ಈ ಹೋರಾಟದಲ್ಲಿ 2000 ನೆಸಿ ಅಂದ್ರೆ ಇಲ್ಲೇ ಗೊತ್ತಾಗ್ತಿದೆ, ಈ ಹೋರಾಟದಲ್ಲಿ ಮನೆ ಕಡೆಗೆ ಜಾಸ್ತಿ ಸಮಯ ಇಲ್ಲ ಅನ್ನೋದು. ಇದ್ದದ್ದನ್ನು ಮಾತ್ರ ಇಲ್ಲಿ ಕೊಡುದು, ಬಾಕಿ ಎಲ್ಲ ಸಮಾಜಕ್ಕೆ. ಅಂದ್ರೆ ಈ ಮನೆಯಲ್ಲಿ ಯಾರ್ಯಾರಿದೆ ಇರೋದು? ನಾವೇ, ನಾನು, ನನ್ನ ಯಜಮಾಂತಿ, ಧರ್ಮಪತ್ನಿ, ಮಕ್ಕಳಿಬ್ರು. ಅವರೇ ಹೋಮ್ ಮಿನಿಸ್ಟರ್? ಹೌದೌದು, ಹೋಮ್ ಮಿನಿಸ್ಟರ್. ಮಗಳು ಲಾ ಮಾಡಿದ್ದಾಳೆ, ಮಗ ಕಲಿತಿದ್ದಾನೆ. ಸರ್ ಅವರೆಲ್ಲ ವಿದ್ಯಾಭ್ಯಾಸ ಇಲ್ಲೇ ನಡೆದಿದ್ದ? ಇಲ್ಲೇ SDM ಅಲ್ಲಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಸ್ಕೂಲಲ್ಲೇ ಕಾಲೇಜಲ್ಲೇ ನಡೆದಿರುವಂಥದ್ದು ವಿದ್ಯಾಭ್ಯಾಸ. ಅಲ್ಲಿ ಯಾವುದೇ ರೀತಿ ತೊಂದರೆ ಆಗಿಲ್ಲ? ಯಾಕೆಂದ್ರೆ ತಂದೆ ವಿಚಾರ ಹೋರಾಟಗಳು ಮಾಡ್ಕೊಂಡ್ ಬರ್ತಾ ಇದ್ದಾರೆ ನೋಡಿ. ಸುಮ್ಮನೆ ತೊಂದರೆ ಮಾಡಬೇಕಾದ್ರೂ ಎದುರುಗಡೆನಿಗೆ ಗೊತ್ತಿರ್ತದೆ ನಾವು ಯಾವ ವಿಚಾರದ ಬಗ್ಗೆ ಹೋರಾಟ ಮಾಡ್ತಿದ್ದೇವೆ ಅಂತ ಹೇಳಿ. ಒಂದು ಸತ್ಯದ, ಒಂದು ಧರ್ಮದ ವಿಚಾರವಾಗಿ ಹೋರಾಟ. ನಮ್ಮ ಏನಂತ ಹೇಳಿದ್ರೆ, ನಾವು ಅದನ್ನು ಜಾಸ್ತಿ ಒತ್ತಿ ಹೇಳಿಕ್ಕೆ ಹೋಗೋದಿಲ್ಲ. ಇದನ್ನೆಲ್ಲ ಕಾಯುವಂಥವನು ಅವನೇ. ನಾವು ಆ ಅಣ್ಣಪ್ಪನ ಮಂಜುನಾಥನ ಕೆಲಸವನ್ನು ಮಾಡುವಂಥದ್ದು. ನಾವು ಅದರಲ್ಲಿ ಯಾರು ನಮ್ಮನ್ನು ಉಳಿಸ್ತಾನೋ, ಯಾರು ಕರ್ಕೊಂಡು ಹೋಗ್ತಾನೆ ಯಾರಿಗೆ ಗೊತ್ತಿಲ್ಲ. ಬರ್ದವನು ಅವನು, ಕರ್ಕೊಳ್ಳೋನು ಅವನೇ. ಆ ದೃಷ್ಟಿಯಿಂದ ಕಳ್ಳನ ಕೈಯಲ್ಲೇ ಕೀ ಕೊಟ್ಟು ಬಿಟ್ರೆ ಏನಾಗ್ತದೆ? ಅದಕ್ಕೋಸ್ಕರ ಆ ಕೆಲಸ ಮಾಡಿದ್ದೇನೆ ನಾನು. ಕಳ್ಳನ ಕೈಯಲ್ಲೇ ಕೀ ಕೊಟ್ಟು ಬಿಡೋದು. ನೋಡ್ಕೊಳ್ಳಪ್ಪ ಮಂಜುನಾಥ, ಅಣ್ಣಪ್ಪ, ನಿನ್ನ ಕೆಲಸ, ನಿನ್ನ ಚಾಕರಿಯನ್ನು ನಾವು ಮಾಡ್ತಾ ಇದ್ದೇವೆ, ನಿಮ್ಮ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ, ನಮ್ಮನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು ಅಷ್ಟೇ, ಬೇರೆ ಏನಿಲ್ಲ. ದೇವರ ಮೇಲೆ ಭಾರ, ಮತ್ತೇನು ನಮ್ದು ಏನಿದೆ?